ಟೆಸ್ಟ್ ಮಾಡ್ತಾ ಇದ್ರಿ, ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಜಗ್ತಾ ಇಲ್ಲ. ಹೇಗೆ ವಿದ್ಯಾರ್ಥಿಗಳಿಗೆ ಪರಿಸ್ಥಿತಿ ಈ ರೀತಿ ಅಲ್ಲ, ವಿದ್ಯಾರ್ಥಿಗಳು ತುಂಬ ಟೈಮಿಂದ ಇದೇ ಪರಿಸ್ಥಿತಿಯಲ್ಲಿದ್ದಾರೆ. ಇವಾಗ ಕ್ವೆಶನ್ ಮಾಡ್ತಿದ್ದಾರೆ, ಅವಾಗ ಗೊತ್ತಾಗ್ತದೆ, ಯಾರು ಕೇಳಿಸ್ಕೊಳ್ಳೋಕ್ಕಿಲ್ಲ. ಎಷ್ಟೊಂದು ಇಶ್ಯೂ ಇದೆ. ಈ ನೀಟ್ ಇಶ್ಯೂ ಆಗ್ತಿರೋದು ಫಸ್ಟ್ ಟೈಮ್ ಅಲ್ಲ. ಇದು ನೀಟ್ ಬಂದಾಗಿಂದ ಈ ಇಶ್ಯೂ ನಡೀತಿದೆ. ಅಥವಾ ಬೇರೆ ಬೇರೆ ಪೇಪರ್ಸಲ್ಲಿ ನಾನು ಪರ್ಸ್ನಲಿ FTII ಅಂತ ಒಂದು ಎಕ್ಸಾಮು ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ಗೋಸ್ಕರ ಏಪ್ರಿಲಲ್ಲಿ ಬರೆದಿದ್ದು. ಆ ಪೇಪರ್ ಲೀಕ್ ಆಯಿತು. ಆನ್ ಸ್ಪಾಟ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಪ್ರೊಟೆಸ್ಟ್ ಮೇಲೆ ಕಂಪ್ಲೇಂಟ್ ಹಾಕಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಹಾಕಿದ್ದಾರೆ ಡಿಸ್ಟ್ರಕ್ಷನ್ ವ್ಯಾಂಡಲಿಸಮ್ ಮೇಲೆ. ಬಟ್ ಆ ಥರ ಏನೂ ಆಗಿಲ್ಲ, ಬರೀ ಕ್ವೆಶನ್ ಮಾಡಿದ್ದಾರೆ, ನೀವು ಹೆಂಗೆ ಪೇಪರ್ ಲೀಕ್ ಮಾಡಿದೆ. ಬೆಂಗಳೂರಲ್ಲಿ ಆ ಥರ ಆಗಿಲ್ಲ, ಬಟ್ ಆದರೂ ಎಲ್ಲ ಸ್ಟೂಡೆಂಟ್ಸ್ ರಿಪೀಟ್ ಮಾಡಬೇಕಾಯ್ತು. ಈ ಕತೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾರ ಜವಾಬ್ದಾರಿ? NTA. ಆಗ್ತಿರೋ ಎಲ್ಲ ಇಶ್ಯೂಸ್ಗೂ NTA ಕಾರಣ. ಸೊ ಅದು ತುಂಬ ಟೈಮಿಂದ ನಡೀತದೆ, ಬಟ್ ಸಡನ್ ಆಗಿ ಇವಾಗ ಶುರು ಮಾಡಿದ್ದೀವಿ ನಾವು ಪ್ರೊಟೆಸ್ಟ್ ಮಾಡೋದು. ಕಂಟಿನ್ಯೂ ಮಾಡಬೇಕು ಅಂತ ನಾನು ಹೇಳ್ತೀನಿ. ಪೇಪರ್ ಲೀಕ್ ಆಗ್ತಾ ಹೋದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಒಂದು ಎಫೆಕ್ಟ್ ಆಗೋದು ಮೆಂಟಲ್ ಹೆಲ್ತ್. ಫಸ್ಟ್ ಎಫೆಕ್ಟ್ ಆಗೋದು ಇಷ್ಟು ಕಷ್ಟಪಟ್ಟು, ನಿಮ್ಗೆ ಗೊತ್ತಿದೆ ನೀಟ್ ಬರಿಬೇಕಂದ್ರೆ ಕೋಚಿಂಗ್ ಇಲ್ಲ ಅಂದರೆ ಆಗಲ್ಲ. ಸೊ ಆ ಕೋಚಿಂಗ್ ಮಾಡಬೇಕು. ಆ ಸೊಸೈಟಲ್ ಪ್ರೆಷರ್ ಇರುತ್ತೆ, ಪೇರೆಂಟ್ಸಿಂದ ಪ್ರೆಷರ್ ಇರುತ್ತೆ, ಪಿಯರ್ ಪ್ರೆಷರ್ ಇರುತ್ತೆ. ಅದೆಲ್ಲ ಸಹಿಸ್ಕೊಂಡು ಒಂದು ಸತಿ ಎಕ್ಸಾಮ್ ಬರೆದು ಇಲ್ಲ ನೀ ಬರ್ದಿರೋ ಎಕ್ಸಾಮು ವ್ಯಾಲಿಡ್ ಅಲ್ಲ ಮತ್ತೆ ಬರಿಬೇಕಾಗತ್ತಂದ್ರೆ ಅವ್ರ ಕಂಡೀಷನ್ ಹೆಂಗಾಗತ್ತೆ? ನಾವು ನೋಡ್ತಿದ್ದೀವಿ ಎಷ್ಟೊಂದು ಸ್ಟೂಡೆಂಟ್ಸು ಸೂಸೈಡ್ ಮಾಡಿಕೊಂಡ್ರು ಬಿಕಾಸ್ ದೇ ಕುಡೆಂಟ್ ಟೇಕ್ ಇಟ್. ಅವ್ರ ಮೇಲೆ ಬ್ಲೇಮ್ ಹಾಕ್ತಾರೆ, ಇಲ್ಲ ಅವ್ರು ವೀಕ್ ಆಗಿದ್ರು, ಇಲ್ಲ ಆಗಲಿಲ್ಲ ಅವ್ರ ಕೈಯಲ್ಲಿ ಅದಕ್ಕೆ. ಬಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಆ ಥರ ಮೈಂಡ್ಸೆಟ್ಟಿಂದನೂ ಹೋಗ್ತಾರೆ, ನಾವು ಮತ್ತೆ ಬರಿಬಾರ್ದು ಈ ಎಕ್ಸಾಮ್ ಅಂತ. ಬಟ್ ಈ ಥರ ಕಂಡೀಷನ್ ಆಗ್ತಿದೆ ನಮ್ದು ಇವಾಗ. ಸರ್ ಏನಾಗುತ್ತೆ ಗೊತ್ತಾ, ಅವ್ರು ತಲೆ ಕೆಡ್ಸ್ಕೊಂಡ್ರೆ ಬೇರೆ ಇಶ್ಯೂಸ್ ನಡೀತಿರೋದು ಎಲ್ಲ ತಲೆ ಕೆಡ್ಸ್ಕೊಳ್ಬೇಕಾಗುತ್ತೆ. ಇಥನಾಲ್ ಆಗಿರಲಿ, ಜಾಬ್ ಸಿಗ್ತಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಸರಿ ಇಲ್ಲ, ಎಲ್ಲ ಇಶ್ಯೂಸ್ಗೂ ಅವ್ರು ಆನ್ಸರ್ ಮಾಡಬೇಕಾಗತ್ತೆ. ಈ ಒಂದಕ್ಕೆ ಆನ್ಸರ್ ಮಾಡಿದರೆ ಗೌರ್ಮೆಂಟು, BJP ಗೌರ್ಮೆಂಟ್ ಅದಕ್ಕೆ ಒಂದಕ್ಕೆ ಆನ್ಸರ್ ಮಾಡಿದರೆ ಎಲ್ಲದಕ್ಕೂ ಮಾಡಬೇಕಂತ ಮಾಡ್ತಾನೆ ಇಲ್ಲ ಯಾವುದು. ಈ ಧರ್ಮೇಂದ್ರ ಪ್ರಧಾನ್ ಇರೋದು ಬರೀ ಅವ್ರು ರೆಸಿಗ್ನೇಷನ್ ಕೊಟ್ಟರೆ ಸಾಕಾಗಲ್ಲ. BJP ಇನ್ನೊಬ್ರಿಗೆ ಬಂದು ಕೂರಿಸ್ಬಿಡ್ತಾರೆ ಅವ್ರ ಥರನೇ. ಯಾರೋ ಒಬ್ಬ ಜುಜುಬಿ ಬಂದು ಕೂತ್ಕೋತಾನೆ ಅಲ್ಲೇ. ಸೊ ಆ ಥರ ಆಗಬಾರ್ದು. ಅಕೌಂಟಬಿಲಿಟಿ ಫಸ್ಟ್ ಬೇಕಿರೋದು. ಯಾಕೆ ಈ ಥರ ಆಯಿತು, ಯಾರು ಜವಾಬ್ದಾರಿ ತಗೊಳ್ಳೋದು, ಅದು ಫಸ್ಟ್ ಬರಬೇಕು. ಹೌದು ಸರ್, ಸೇಮ್ ಇಶ್ಯೂ ಮತ್ತೆ ಅದೇ ಅಲ್ವಾ. ಅವ್ರು ಒಂದಕ್ಕೆ ಆನ್ಸರ್ ಮಾಡಿದ್ರೆ ಎಲ್ಲ ಇಶ್ಯೂಸ್ಗೂ ಆನ್ಸರ್ ಮಾಡಬೇಕಾಗತ್ತಲ್ವಾ. ಇಲ್ಲ ಸರ್, ನಡೀತಿರೋ ಬೇಸಿಕ್ ಫಂಡಮೆಂಟಲ್ ಇಶ್ಯೂಸ್ ಯಾವುದು ಆನ್ಸರ್ ಆಗ್ತಿಲ್ಲ. ಜಾಬ್ಸ್ ಇಲ್ಲ. ನಾವು ನೋಡ್ತಿದ್ದೀವಿ ಎಷ್ಟೊಂದು ಟ್ರೈಬಲ್ ಏರಿಯಾಸಲ್ಲಿ ಪ್ರೊಟೆಸ್ಟ್ ಆಗ್ತಿದೆ, ಲ್ಯಾಂಡ್ಸ್ ತಗೋತಿದ್ದಾರೆ. ಬಿಡದಲ್ಲಿ ಆಗ್ತಿರೋದು AI ಸೆಂಟರ್ಸ್ ಆಗ್ತಿದೆ. ಅದು AI ಸೆಂಟರ್ಸ್ ಬಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನಾವು ಆಲ್ರೆಡಿ ಫಾರಿನ್ ಕಂಟ್ರೀಸಲ್ಲಿ ನೋಡ್ತಿದ್ದೀವಿ. ನೀರು ಗಲೀಜ್ ನೀರು ಬರ್ತಿದೆ, ಕುಡಿಯೋ ನೀರು, ಆ ಥರ ಕಂಡೀಷನ್ ಆಗಿದೆ. ಬಿಟ್ಟರೆ ಎಥನಾಲ್, ಪೆಟ್ರೋಲ್ ನಾವು ನೋಡ್ತಿದ್ದೀವಿ ಎಷ್ಟು ಇಶ್ಯೂ ಆಗ್ತಿದೆ ಅಂತ. ಟೀಚರ್ಸ್ಗಳ ಇದು ಪೊಸಿಷನ್ಸ್ ಖಾಲಿ ಇದೆ ಗೌರ್ಮೆಂಟ್ ಸ್ಕೂಲ್ಸಲ್ಲಿ, ಇದರಲ್ಲಿ ಅದು ಯಾವುದೂ ಫಿಲ್ ಆಗ್ತಿಲ್ಲ. ಈ ಎಲ್ಲ ಕಂಡೀಷನ್ಸ್ಗೂ ಆನ್ಸರ್ ಮಾಡಬೇಕಲ್ವ ಅವರು. ಬರೀ ದೇಶ ವಿದೇಶ ನೋಡಿದ್ರೆ ಹೆಂಗೆ ಆಗುತ್ತೆ? ಅದೇ ನೀವು ಹೇಳಿದ್ರಿ, ಈಗ ವಿದ್ಯಾರ್ಥಿಗಳಿಗೆ ಗಮನ ಕೊಡ್ತಾ ಇಲ್ಲ ವಿದ್ಯಾರ್ಥಿಗಳ ಪರವಾಗಿ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾರೆ, ಶಾಂತಿಯುತ ಪ್ರೊಟೆಸ್ಟ್ ಮಾಡ್ತಾರೆ, ಪರಿಸ್ಥಿತಿ ಏನಾಗ್ತದೆ ಸರ್? ಅದು ಒಂದು ನಾವು ನೋಡಿದ್ದೀವಿ ಹೆಂಗೆ ಟೆರರಿಸ್ಟ್ ಥರ ಟ್ರೀಟ್ ಮಾಡಿದ್ದಾರೆ. ದಿಸ್ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಈ ಕಂಟ್ರಿಯಲ್ಲಿ ವಿ ಹ್ಯಾವ್ ದ ರೈಟ್ ಟು ಕ್ವೆಶನ್ ದ ಗೌರ್ಮೆಂಟ್, ವಿ ಹ್ಯಾವ್ ದ ರೈಟ್ ಟು ಪ್ರೊಟೆಸ್ಟ್. ಅದನ್ನು ನೋಡ್ತಿದ್ದೀವಿ, ಒಂದ್ಸತಿ ಕ್ವೆಶನ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ದೇ ಆರ್ ಟ್ರೀಟಿಂಗ್ ಅಸ್ ಲೈಕ್ ಟೆರರಿಸ್ಟ್. ವಾಟ್ ಮಿಸ್ಟೇಕ್ ಹ್ಯಾವ್ ವಿ ಡನ್ ಬೈ ಕ್ವೆಶನಿಂಗ್ ಅವರ್ ಗೌರ್ಮೆಂಟ್? ಆಸ್ ಹ್ಯಾವೆಂಟ್ ವಿ ಥಾಟ್ ದಟ್ ಡೆಮೋಕ್ರಸಿ ಈಸ್ ಅ ರೈಟ್, ವಿ ಹ್ಯಾವ್ ದ ರೈಟ್ ಟು ಪ್ರೊಟೆಸ್ಟ್. ಆ ಪ್ರೊಟೆಸ್ಟ್ ರೈಟ್ ತೊಗೊಂಡು ಬಿಡ್ತಿದಾರಲ್ವ ಈ ಥರ ಟ್ರೀಟ್ ಮಾಡಿಕೊಂಡು. ಪೀಸ್ಫುಲ್ ಪ್ರೊಟೆಸ್ಟ್ ಆಗ್ತಿತ್ತು, ಅಟ್ಯಾಕ್ ಯಾಕೆ ಮಾಡಬೇಕಿತ್ತು ಅವರು? ಲೇಡೀಸ್ ಸ್ಟೂಡೆಂಟ್ ಮೇಲೆ ಎಲ್ಲರ ಮೇಲೆ ಹಲ್ಲೆ ಮಾಡ್ತಾರೆ, ಎಷ್ಟು ಅಮಾನವೀಯವಾಗಿ ನಡೆಸ್ಕೊಳ್ತಾರೆ. ಅದು ಒಂದು ಅನ್ಎಕ್ಸೆಪ್ಟಬಲ್. ಹೆಂಗೆ ಹೊಡೆದಿದ್ದಾರೆ, ಪ್ರೈವೇಟ್ ಪಾರ್ಟ್ಸ್ನ ಟಚ್ ಮಾಡಿದ್ದಾರೆ, ಎಷ್ಟೊಂದು ಸ್ಟೋರೀಸ್ ಬರ್ತಿದೆ. ರೇಪ್ ಅಟೆಂಪ್ಟ್ಸ್ ಆಗಿದೆ ಪೊಲೀಸ್ ಕಡೆಯಿಂದ, ಈ ಥರ ಎಲ್ಲ ಬರ್ತಿದೆ. ಆಗಿರ್ಬೋದು, ಆಗಿಲ್ಲದೆ ಇರ್ಬೋದು, ಬಟ್ ಈ ಥರ ಆಗಿದೆ ಅಂತ ಹೇಳ್ತಿದ್ರೆ ಎಷ್ಟು ಸೀರಿಯಸ್ ಇಶ್ಯೂ ಅಂತ ನೋಡಬೇಕು. ಅಲ್ಲಿ ನಾವು ವಿಡಿಯೋ ಕ್ಲಿಪ್ಸ್ ಎಲ್ಲ ನೋಡಿದ್ದೀವಿ, ಹೆಂಗೆ ಹೊಡಿತಾರೆ, ಪ್ರೈವೇಟ್ ಪಾರ್ಟ್ಸಿಗೆ ಹೊಡಿತಾರೆ, ಟಾರ್ಗೆಟ್ ಮಾಡ್ಕೊಂಡು ಹಾಗೆ ಮುಟ್ತಾರೆ, ಹೊಡಿತಾರೆ, ಅದೆಲ್ಲ ಮಾಡ್ತಾರೆ. ದಟ್ ಈಸ್ ಅನ್ಎಕ್ಸೆಪ್ಟಬಲ್. ಲೇಡಿ ಪೊಲೀಸ್ ಯಾಕೆ ಇರಲಿಲ್ಲ ಒಂದು ಅಲ್ಲಿ? ಸೆಕೆಂಡು, ಹೆಂಗೆ ಲಾಠಿ ಚಾರ್ಜ್ ಮಾಡಿದಾಗ ಹಿಂಗೆ ಹೊಡಿತೀರಾ ನೀವು? ಆಸ್ ಫಾರ್ ಆಸ್ ವಿ ನೋ, ಆಲ್ ಆಫ್ ಅಸ್ ಆರ್ ಸ್ಟೂಡೆಂಟ್ಸ್ ಆಫ್ ದಿಸ್ ಕಂಟ್ರಿ. ನೀವು ಹೆಂಗೆ ಹೊಡಿತೀರಾ ಅಂತ ಕ್ವೆಶನ್. ವಿದ್ಯಾರ್ಥಿಗಳೇ ದೇಶದ ಭವಿಷ್ಯ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ.
ಇನ್ನೆಷ್ಟು ದಿನ ಇದೇ ರೀತಿ ನಡೆಯುತ್ತೆ? ಸರ್ ಏನು ಮಾಡೋಕ್ಕಾಗತ್ತೆ, ಹಿಂಗೆ ಮಾಡ್ತಾರೆ ಅಂದರೆ ಮಾಡ್ತಿರ್ಲಿ, ಲಾಠಿ ಚಾರ್ಜ್ ಮಾಡ್ತಾರೆ ಅಂದರೆ ತೊಗೋತೀವಿ ನಾವು. ಬಿಕಾಸ್ ವಿ ಆರ್ ಕ್ವೆಶ್ಚನಿಂಗ್ ದ ಗೌರ್ಮೆಂಟ್, ವಿ ವಾಂಟ್ ಆರ್ ರೈಟ್ಸ್, ವಿ ವಾಂಟ್ ಆರ್ ರೈಟ್ ಟು ಎಜುಕೇಷನ್, ವಿ ವಾಂಟ್ ಆರ್ ರೈಟ್ ಟು ಲಿವ್, ವಿ ವಾಂಟ್ ಆರ್ ರೈಟ್ ಟು ಕ್ವೆಶ್ಚನ್ ದ ಗೌರ್ಮೆಂಟ್. ಅದಿಲ್ಲ ಅಂದರೆ ಹೆಂಗಾಗುತ್ತೆ? ಲಾಠಿ ಚಾರ್ಜ್ ಮಾಡ್ತಾರೆ, ಇದು ಮಾಡ್ತಾರೆ, ಅದು ಒಂದಿನ ಮಾಡ್ತಾರೆ, ಎಷ್ಟು ದಿನ ಮಾಡ್ಕೊಂಡಿರ್ತಾರೆ, ಎಷ್ಟು ದಿನ ಈ ಕ್ವೆಶ್ಚನ್ನ ಹಾಗೆ ಇದು ಮಾಡ್ತಾರೆ. ನಿಮ್ಮ ಡಿಮಾಂಡು ಕೇಂದ್ರ ಸರ್ಕಾರ ಅಕೌಂಟಬಿಲಿಟಿ ಬರಬೇಕು. ಒಂದು ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು, ಇನ್ನೊಂದು NTA ಸ್ಕ್ರಾಪ್ ಆಗಬೇಕು. NTA ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಸರ್? NTA ಒಂದು ಪ್ರೈವೇಟ್ ಕಂಪನಿ, ಎಲ್ಲ ಎಕ್ಸಾಮಿನೇಷನ್ ನೋಡ್ಕೊಳ್ಳೋದು NTA. ಸೊ ಮೇನ್ ಲೀಕ್ಸ್ ಆಗ್ತಿರೋದು ಇವಾಗವರೆಗೂ NTA ಇಸ್ ದ ಓನ್ಲಿ ಆನ್ಸರ್. ಗೌರ್ಮೆಂಟ್ ಯಾಕೆ ಒಂದು ಪ್ರೈವೇಟ್ ಕಂಪನಿಗೆ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಫಸ್ಟ್ ಆಫ್ ಆಲ್? ಸೊ ಅದು ಇಶ್ಯೂ ಆಗಿರೋದು. ಎಸ್, ಕೊಡೋವರೆಗೆ ಹೋರಾಟ. ಎಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.